ಸ್ನೇಹಿತರೆ ನಮಸ್ಕಾರ. ಇವತ್ತು ಬ್ಯಾಂಗ್ಳೂರ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬಿ-ಸ್ಮೈಲ್ ಸಂಸ್ಥೆ ವತಿಯಿಂದ ಬೆಂಗಳೂರಿನ ದೀರ್ಘಕಾಲದ ಇಲ್ಲಿಯ ಸಂಚಾರ ಮೊಬಿಲಿಟಿ ಸಮಸ್ಯೆಗಳಿಗೆ ದೀರ್ಘಕಾಲದ ಪರಿಹಾರ ಕ್ರಮಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ದೇವೆ. ಬಿ-ಸ್ಮೈಲ್ನಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ದೀರ್ಘಾವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿನಕ್ಷೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಕಿಕೊಟ್ಟಿದ್ದಾರೆ ನೀಲಿನಕ್ಷೆಯನ್ನು, ಮತ್ತು ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನದ ಹಂತಕ್ಕೂ ಕೂಡ ಈಗಾಗಲೇ ಅವರು ತಂದಿದ್ದಾರೆ. ಸೊ ಹೊಸದಾಗಿ ಬಿ-ಸ್ಮೈಲ್ನಲ್ಲಿ ನಾನು ಯಾವುದೂ ಕೂಡ ಅವರಿಗೆ ಹೊಸ ಸಲಹೆ ಸೂಚನೆಗಳನ್ನು ಏನೂ ಕೊಟ್ಟಿಲ್ಲ. ಈ ಹಿಂದೆ ನಿರ್ಧಾರ ಆಗಿರುವಂಥ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನು ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಒಂದು ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು ಬಿ-ಸ್ಮೈಲ್ ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. 2016ರಲ್ಲೇ ಅಂದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದರೆ, ಮಾಡಿದಂಥ ರಸ್ತೆಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಅವು ಮಾಡಿದ್ದೇ ರೋಡ್ಗಳನ್ನು 3 ವರ್ಷಕ್ಕೆ 5 ವರ್ಷಕ್ಕೆ ಮತ್ತೆ ಮತ್ತೆ ಮಾಡುವಂಥದ್ದು. ಅದರಲ್ಲೂ ಕೂಡ ಯಾವ ಹೆಚ್ಚು ಸಂಚಾರ ಹೊಂದಿರುವಂಥ ರಸ್ತೆಗಳು ಅಂದರೆ ಹೈ ಡೆನ್ಸಿಟಿ ರೋಡ್ ಕಾರಿಡಾರ್ಸ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ದರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದರೆ ಅಕ್ಕಪಕ್ಕಗಳ ರೋಡ್ಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನು ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನು ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನು 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡೋಕ್ಕೆ ಹೋದರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗಲ್ಲಿ 1 ಕಿಲೋಮೀಟರ್ ಮಾಡಬೇಕಂದ್ರೆ 10 ಕೋಟಿ ರೂಪಾಯಿ ಆಗತ್ತೆ. ಅದನ್ನೇ ನಾವು ಟಾರ್ ರೋಡ್ ಮಾಡಬೇಕು, ಬ್ಲ್ಯಾಕ್ ಟಾಪಿಂಗ್ ಮಾಡಬೇಕು ಅಂದರೆ 1 ಕಿಲೋಮೀಟ್ರಿಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನು ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂಥ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಹಂತದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ರು. 3ನೇ ಹಂತದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನು ಕೊಟ್ಟಿದ್ರು. ತದನಂತರ BJPಯವರು ಅದನ್ನು ವಜಾ ಮಾಡಿದರು. ಹಾಗಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಟ್ಟು ವೈಟ್ ಟಾಪಿಂಗ್ ರಸ್ತೆಗಳು ಸುಮಾರು ಒಂದು 196 ಕಿಲೋಮೀಟರ್ನಷ್ಟು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈಗ ತದನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 120 ಕಿಲೋಮೀಟರ್ ಅಷ್ಟು ಹೊಸದಾಗಿ ಮಂಜೂರಾತಿಯನ್ನು ಕೊಟ್ಟಿದ್ದೇವೆ ವೈಟ್ ಟಾಪಿಂಗ್ ಮಾಡಲಿಕ್ಕೆ.
ಇದರಲ್ಲಿ ಈಗ ಸುಮಾರು ಒಂದು 58 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ಇನ್ನು 62 ಕಿಲೋಮೀಟರ್ ಆಗುವಂತಹದ್ದು ಇದೆ, ಅದು ಬೇರೆ ಬೇರೆ ಹಂತದಲ್ಲಿ ಇದೆ. ಸೊ ಇವುಗಳನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು. ಆದಷ್ಟು ಈ ಬರುವ ಇನ್ನು 6 ತಿಂಗಳ ಒಳಗಡೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗಳನ್ನು ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನು ಇವತ್ತು ಕೊಟ್ಟಿದ್ದೇನೆ. ಇದರಿಂದ ಅನುಕೂಲ ಏನಾಗುತ್ತೆ ಅಂದರೆ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಹೆಲ್ಪ್ ಆಗುತ್ತೆ. ಮತ್ತು ಕೆಲಸ ಮಾಡುವಾಗ ಕೆಲಸ ಮಾಡ್ತಾ ಇರೋದ್ರಿಂದ ಜನಕ್ಕೆ ಕಿರಿಕಿರಿಯಾಗಿ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದರೆ ಕೆಲಸ ನಡೆಯುವಾಗ ಸ್ವಾಭಾವಿಕವಾಗಿ ಮೂವ್ಮೆಂಟ್ಗೆ ಸ್ವಲ್ಪ ತೊಂದರೆ ಇರುತ್ತೆ. ಸೊ ಹಾಗಾಗಿ ಬೇಗ ಕಂಪ್ಲೀಟ್ ಮಾಡಿದರೆ ಆ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಆಗೋ ಕಿರಿಕಿರಿಗೂ ಪರಿಹಾರ ಸಿಗೋದು ಅಷ್ಟೇ ಅಲ್ಲ, ಲಾಂಗ್ ಟರ್ಮಲ್ಲಿ ಸುಸಜ್ಜಿತವಾದಂತಹ ರಸ್ತೆ ಸಿಗುತ್ತೆ. ಯಾಕಂದರೆ ವೈಟ್ ಟಾಪಿಂಗ್ ರೋಡ್ಸನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ, ಸೈಂಟಿಫಿಕಲಿ ಡಿಸೈನ್ ಮಾಡಿದೆ. ಮತ್ತು ವೈಟ್ ಟಾಪಿಂಗ್ ರಸ್ತೆಯಿಂದ ಮತ್ತೊಂದು ಬಹಳ ದೊಡ್ಡ ಅನುಕೂಲ ಏನಂದರೆ ಬಹುತೇಕ ಕಡೆ 90% ಒಳ್ಳೆ ಫುಟ್ಪಾತ್ ಸಿಗುತ್ತೆ. ನಾವು ವೈಟ್ ಟಾಪಿಂಗ್ ರೋಡ್ಸಲ್ಲಿ ಯೂಸಬಲ್ ಫುಟ್ಪಾತ್ ಸಿಗುತ್ತೆ. ಬೇರೆ ರೋಡ್ಗಳಲ್ಲೂ ನಾವು ಫುಟ್ಪಾತ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಆದರೆ ವೈಟ್ ಟಾಪಿಂಗ್ ರೋಡಲ್ಲಿ ಇರುವಂಥ ಸ್ಟ್ಯಾಂಡರ್ಡು ಬೇರೆ ರೋಡ್ಗಳಲ್ಲಿ ಇಲ್ಲದೆ ಇರೋದ್ರಿಂದ ವೈಟ್ ಟಾಪಿಂಗ್ ರೋಡ್ಸಲ್ಲಿ ಫುಟ್ಪಾತ್ ಸಿಗುತ್ತೆ. ಇದು ಲಾಂಗ್ ಟರ್ಮಲ್ಲಿ ಒಳ್ಳೆ ಕ್ವಾಲಿಟಿ ರೋಡ್ಗಳನ್ನು ಬೆಂಗಳೂರಿನಲ್ಲಿ ಒದಗಿಸ್ಕೊಡೋದಕ್ಕೆ ಭಾಳ ಪೂರಕವಾಗಿರುವಂಥ ಕಾಮಗಾರಿ. ಇದನ್ನು ಈ 196 ಕಿಲೋಮೀಟರ್ ಜೊತೆಗೆ ಇನ್ನು 120 ಕಿಲೋಮೀಟರ್ ಏನು ಖಾಲಿ ಪ್ರಗತಿಯಲ್ಲಿದೆ ಅದನ್ನು 6 ತಿಂಗಳ ಒಳಗಡೆ ಇದನ್ನು ಮುಗಿಸ್ಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಸೂಚನೆ ಕೊಟ್ಟಿದ್ದೇನೆ.